ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ದ್ವಿತೀಯ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಪುನರಾವರ್ತನೆಯನ್ನ ಮಾಡ್ತಾ ಇದ್ದೀನಿ. ಇನ್ನೇನು ನಾಳೆನೇ ಪರೀಕ್ಷೆ ಇರೋದ್ರಿಂದ ನಿಮಗೆ ಪರೀಕ್ಷೆಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ರಿವಿಷನ್ ತರಗತಿಯನ್ನ ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ತಡ ಮಾಡದೆ ಯಾವೆಲ್ಲ ವಿಷಯಗಳನ್ನ ನಾನು ಇದನ್ನ ಹೇಳ್ಕೊಡ್ತೀನಿ ಅಂತ ಹೇಳಿ ನೋಡೋಣ. ವಿದ್ಯಾರ್ಥಿಗಳೇ, ಈ ದಿನದ ವಿಡಿಯೋನಲ್ಲಿ ನಿಮ್ಮ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಬಹುದಾದಂತಹ MCQs ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟು MCQs ಓದ್ಕೊಂಡ್ರೆ ಖಂಡಿತ ನಿಮಗೆ ಅಂಕಗಳು ಬಂದೇ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬನ್ನಿ, ಹಾಗಿದ್ರೆ ಯಾವ್ಯಾವ MCQs ಗಳನ್ನ ಕೇಳ್ಬೋದು ನಿಮ್ಮ ಪರೀಕ್ಷೆಗೆ ಅಂತ ಹೇಳಿ ನೋಡೋಣ. ಬಹು ಆಯ್ಕೆ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಬನ್ನಿ ಬನ್ನಿ ಎನ್ನುವುದು ಏನು ಅಂತ ಹೇಳಿ ಕೇಳಿದರೆ ಆಪ್ಷನ್ಸ್ ನ ಗಮನಿಸಿ. ನುಡಿಗಟ್ಟು, ಅನುಕರಣ ಅವ್ಯಯ, ಜೋಡಿ ನುಡಿ, ದ್ವಿರುಕ್ತಿ. ಉತ್ತರ ಗೊತ್ತಿದ್ರೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಬನ್ನಿ 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 ಅಂತ ಹೇಳಿ ಒಂದು ಪದವನ್ನ ನಾವು 2 ಸರಿ ಉಚ್ಚಾರ ಮಾಡೋದ್ರಿಂದ ಇದು ದ್ವಿರುಕ್ತಿ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ದ್ವಿರುಕ್ತಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ: ಮಹೋತ್ಸವ ಪದವು ಉದಾಹರಣೆಯಾಗಿರುವ ಸಂಧಿ. ಆಪ್ಷನ್ಸ್ ನ ಗಮನಿಸಿ. ಆಪ್ಷನ್ ಎ ಲೋಪಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ಗುಣಸಂಧಿ, ಆಪ್ಷನ್ ಡಿ ಆದೇಶ ಸಂಧಿ. ಮಹೋತ್ಸವ, ಮಹಾ ಪ್ಲಸ್ ಉತ್ಸವ, ಮಹೋತ್ಸವ. ಆಪ್ಷನ್ ಸಿ ಗುಣಸಂಧಿ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ: ಮರವನ್ನು ಪದದಲ್ಲಿ ಇರುವ ವಿಭಕ್ತಿ. ಆಪ್ಷನ್ಸ್ ನ ಗಮನಿಸಿ. ಆಪ್ಷನ್ ಎ ದ್ವಿತೀಯ ವಿಭಕ್ತಿ, ಆಪ್ಷನ್ ಬಿ ಚತುರ್ಥಿ ವಿಭಕ್ತಿ, ಆಪ್ಷನ್ ಸಿ ಷಷ್ಠಿ ವಿಭಕ್ತಿ, ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ. ಮರವನ್ನು, ಮರ ಪ್ಲಸ್ ಅನ್ನು, ಮರವನ್ನು ದ್ವಿತೀಯ ವಿಭಕ್ತಿ ಆಗುತ್ತೆ. ನಂತರ 4ನೇ ಪ್ರಶ್ನೆ: 6 ಸಾಲುಗಳುಳ್ಳ ಪದ್ಯವನ್ನು ಹೀಗೆ ಕರೆಯುತ್ತಾರೆ. ಆಪ್ಷನ್ಸ್ ನ ಗಮನಿಸಿ. ಕಂದ ಪದ್ಯ, ಷಟ್ಪದಿ, ತ್ರಿಪದಿ, ರಗಳೆ. 6 ಸಾಲುಗಳ ಪದ್ಯ ಅಂದ್ರೆ ಷಟ್ಪದಿ ಅಂತ ಹೇಳಿ ಕರೀತಾರೆ. ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಇನ್ನು ನಂತರದ ಪ್ರಶ್ನೆಯನ್ನ ಗಮನಿಸಿ. ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಹೀಗೆ ಕರೆಯುತ್ತಾರೆ. ಆಪ್ಷನ್ಸ್ ನ ಗಮನಿಸಿ. ಆಪ್ಷನ್ ಎ ಸ್ವರಗಳು, ಆಪ್ಷನ್ ಬಿ ಯೋಗವಾಹಗಳು, ಆಪ್ಷನ್ ಬಿ ಅನುನಾಸಿಕಗಳು, ಆಪ್ಷನ್ ಡಿ ವ್ಯಂಜನಗಳು. ಸ್ವರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಎಂದು ಕರೆಯುತ್ತಾರೆ. ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ನಂತರ ಎರಡನೇ ಪ್ರಶ್ನೆ: ಆತ್ಮಾರ್ಥಕ ಸರ್ವನಾಮ ಪದವಿದು. ಆಪ್ಷನ್ಸ್ ನ ಗಮನಿಸಿ. ಯಾರು, ನಾನು, ತಾನು, ಮೂಡಣ. ಆತ್ಮಾರ್ಥಕ ಅಂದ್ರೆ ಆಪ್ಷನ್ ಸಿ ತಾನು ಎನ್ನುವುದು ಸರಿಯಾದ ಉತ್ತರ. ನಂತರ ಮೂರನೇ ಪ್ರಶ್ನೆ: ವ ಎಂಬುದು ಈ ಕಾಲವನ್ನ ಸೂಚಿಸುವ ಪ್ರತ್ಯಯವಾಗಿದೆ. ಆಪ್ಷನ್ಸ್ ನ ಗಮನಿಸಿ. ಆಪ್ಷನ್ ಎ ವರ್ತಮಾನ ಕಾಲ, ಆಪ್ಷನ್ ಬಿ ಭವಿಷ್ಯತ್ ಕಾಲ, ಆಪ್ಷನ್ ಸಿ ಭೂತಕಾಲ, ಆಪ್ಷನ್ ಡಿ ಸಕಾಲ. ಭೂತಕಾಲ, ಭವಿಷ್ಯತ್ ಕಾಲ ಮತ್ತೆ ವರ್ತಮಾನ ಕಾಲ. ಕಾಲದಲ್ಲಿ 3 ಬಗೆ. ಇಲ್ಲಿ ನೋಡಿ, ವ ಅಂತ ಇರೋದ್ರಿಂದ ಇದು ಭವಿಷ್ಯತ್ ಕಾಲ ಆಗುತ್ತೆ. ಆಪ್ಷನ್ ಬಿ ಸರಿಯಾದಂತ ಉತ್ತರ. ನಂತರ 4ನೇ ಪ್ರಶ್ನೆ: ಆದ್ದರಿಂದ ಪದವು ಈ ಅವ್ಯಯದ ಪದವಿದು. ಆಪ್ಷನ್ಸ್ ನ ಗಮನಿಸಿ. ಸಂಬಂಧಾರ್ಥಕ ಅವ್ಯಯ, ಸಾಮಾನ್ಯ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಕೃದಂತ ಅವ್ಯಯ. ಆದ್ದರಿಂದ 2 ವಾಕ್ಯಗಳ ನಡುವೆ ಒಂದು ಸಂಬಂಧವನ್ನ ತಂದುಕೊಡುತ್ತೆ. ಹಾಗಾಗಿ ಇದು ಸಂಬಂಧಾರ್ಥಕ ಅವ್ಯಯ. ನಂತರ ಮುಂದಿನ ಪ್ರಶ್ನೆಯನ್ನ ನೋಡೋಣ. ವಿದ್ಯಾರ್ಥಿಗಳ ನಂತರದ ಪ್ರಶ್ನೆಯನ್ನ ಗಮನಿಸಿ. ಕನ್ನಡ ವರ್ಣಮಾಲೆಯಲ್ಲಿ ಇರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ. ಅನುನಾಸಿಕ, ನಾಸಿಕ ಅಂದ್ರೆ ಮೂಗು, ಮೂಗಿನ ಸಹಾಯದಿಂದ ಉಚ್ಚಾರ ಮಾಡೋ ಅಕ್ಷರಗಳು ಎಷ್ಟು ಅಂತ ಹೇಳಿ ಕೇಳ್ತಿದ್ದಾರೆ. ಆಯ್ಕೆಗಳನ್ನ ಗಮನಿಸಿ. 9, 13, 2, 5. ನೋಡಿ, ಸರಿಯಾದಂತ ಉತ್ತರ ಅಂದ್ರೆ ಆಪ್ಷನ್ ಡಿ 5. ನ್ಯ, ನ್ಯ, ಣ, ನ, ಮ ಇವುಗಳನ್ನ ಅನುನಾಸಿಕ ಅಂತ ಹೇಳಿ ಕರೀತಾರೆ. ನಂತರ ಎರಡನೇ ಪ್ರಶ್ನೆ: ದಿಗ್ವಾಚಕ ಪದವಿದು. ನದಿ, ಎಂತಹ, ಮೂಡಣ, ಹಲವು. ದಿಗ್ವಾಚಕ ಅಂದ್ರೆ ದಿಕ್ಕನ್ನ ಸೂಚಿಸ್ತಕ್ಕಂತಹ ಪದ ಇದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಸಿ ಮೂಡಣ ಸರಿಯಾದ ಉತ್ತರ. ನಂತರ ಮೂರನೇ ಪ್ರಶ್ನೆ: ಪುಸ್ತಕದಲ್ಲಿ ಪದದಲ್ಲಿರುವ ವಿಭಕ್ತಿ. ನೋಡಿ, ಗಮನಿಸಿ ಇಲ್ಲಿ ಆಯ್ಕೆಗಳನ್ನ. ದ್ವಿತೀಯ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಚತುರ್ಥಿ ವಿಭಕ್ತಿ. ಪುಸ್ತಕದಲ್ಲಿ ಅಲ್ಲಿ ಎನ್ನುವ ಪ್ರತ್ಯಯ ಬಂದಿರೋದನ್ನ ನೋಡ್ಬೋದು. ಹಾಗಾಗಿ ಆಪ್ಷನ್ ಬಿ ಸಪ್ತಮಿ ವಿಭಕ್ತಿ ಸರಿಯಾದ ಉತ್ತರ. ನಂತರ 4ನೇ ಪ್ರಶ್ನೆ: ಆಗಮ ಸಂಧಿಗೆ ಉದಾಹರಣೆಯಾಗಿರುವ ಪದ. ಆಪ್ಷನ್ ಎ ಗುರುವನ್ನು, ಆಪ್ಷನ್ ಬಿ ಮಾತಿಲ್ಲ, ಆಪ್ಷನ್ ಸಿ ಮಳೆಗಾಲ, ಆಪ್ಷನ್ ಡಿ ದೇವಾಲಯ. ಗುರು ಪ್ಲಸ್ ಅನ್ನು, ಗುರುವನ್ನು. ವಾಕಾರ ಇಲ್ಲಿ ಆಗಮ ಆಗಿರೋದನ್ನ ನೋಡ್ಬೋದು. ಹಾಗಾಗಿ ಇದು ಆಗಮ ಸಂಧಿ ಆಗುತ್ತೆ. ವಿದ್ಯಾರ್ಥಿಗಳೇ, ಇದಿಷ್ಟು MCQsಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ ಹೇಳ್ತಾ, ಖಂಡಿತ ಈ ಕ್ವಶನ್ಸ್ನೆಲ್ಲ ನೋಡ್ಕೊಂಡ್ರೆ ನಿಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.